ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ, 19ನೇ ವಚನ, 20ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಆದರೆ ಬಾಯಿ ಒಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಹೊಲೆ ಮಾಡುವವು. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಹಾದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗುಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂತವುಗಳು ಇವೆ. ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು. ಸಂದೇಶದ ಶಿರೋನಾಮೆ ಮನುಷ್ಯನನ್ನು ಕೆಡಿಸುವಂತದ್ದು ಎಂಬುದಾಗಿ. ಮನುಷ್ಯನನ್ನು ಯಾವುದು ಕೆಡಿಸುತ್ತದೆ, ಹೇಗೆ ಕೆಡಿಸುತ್ತದೆ ಎಂಬುದಾಗಿ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗ್ತದೆ. ಈ ವಾಕ್ಯದಲ್ಲಿ ನೋಡುವಾಗ ಎರಡು ವಿಷಯಗಳನ್ನು ನಾವು ನೋಡುತ್ತೇವೆ. ನಮ್ಮ ಮನಸ್ಸಿನ ಒಳಗಿನಿಂದ ಬಾಯಿಂದ ಏನು ಹೊರಡುತ್ತದೋ ಅದನ್ನು ನಮಗೆ ಹೊಲಸು ಮಾಡುತ್ತದೆ, ನಮ್ಮನ್ನು ಹೊಲೆ ಮಾಡುತ್ತದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಇನ್ನೊಂದು ನೋಡುವಾಗ ನಾವು ಕೈ ತೊಳೆಯದೆ ಊಟ ಮಾಡುವುದು ನಮ್ಮನ್ನು ಹೊಲೆ ಮಾಡುವುದಿಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ನಮ್ಮನ್ನು ಹೊಲಸು ಮಾಡುವಂಥದ್ದು ಯಾವುದು ಎಂಬುದಾಗಿ ನೋಡುವಾಗ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು, ನಮ್ಮ ಮನಸ್ಸಿನಲ್ಲಿ ಸುಳ್ಳಾದಂತ ಆಲೋಚನೆಗಳು, ನಮ್ಮ ಮನಸ್ಸಿನಲ್ಲಿ ಕಳ್ಳತನದ ಆಲೋಚನೆಗಳು, ನಮ್ಮ ಮನಸ್ಸಿನಲ್ಲಿ ಮೋಸ, ಸೂಳೆಗಾರಿಕೆ, ಹಾದರತನ, ಕೆಟ್ಟದಾದಂತಹ ಆಲೋಚನೆಗಳು ನಮ್ಮ ಮನಸ್ಸು ಮಾಡುತ್ತದೆ. ನಮ್ಮ ಮನಸ್ಸಿನಿಂದ, ನಮ್ಮ ಬಾಯಿ ಒಳಗಿಂದ ಹೊರಡುವಂತ ಮಾತುಗಳು ನಮ್ಮನ್ನು ಹೊಲಸು ಮಾಡುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ, ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ? ನಾವು ಶುದ್ಧರಾಗಿ ಜೀವಿಸುತ್ತಾ ಇದ್ದೇವ, ಅಶುದ್ಧರಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಶುದ್ಧರಾಗಿ ಜೀವಿಸಬೇಕಾದರೆ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿರಬೇಕು. ನಮ್ಮ ಮನಸ್ಸು ಯಾವಾಗಲೂ ಒಳ್ಳೆ ಆಲೋಚನೆ ಮಾಡುವಂತದ್ದಾಗಬೇಕು. ನಮ್ಮ ಮನಸ್ಸು ಯಾವಾಗಲೂ ಸಂತೋಷದಿಂದಿರಬೇಕು. ನಮ್ಮ ಮನಸ್ಸು ಯಾವಾಗಲೂ ಪ್ರೀತಿಯಿಂದ ಮಾತನಾಡುವಂತ ಆಲೋಚನೆಗಳು ಮಾಡುವಂತದ್ದಾಗಬೇಕು. ಆವಾಗ ನಮ್ಮ ಜೀವಿತದ ಮೂಲಕ, ನಮ್ಮ ಬಾಯಿಯ ಮೂಲಕ ಒಳ್ಳೆ ಮಾತುಗಳು ಹೊರಡುತ್ತವೆ. ನಾವು ಆ ಒಂದು ಸಮಯದಲ್ಲಿ ಆ ಒಂದು ರೀತಿಯಾಗಿ ನಾವು ಮಾತನಾಡುವಾಗ ಶುದ್ಧರಾಗಿ ಜೀವಿಸುತ್ತೇವೆ. ನಾವು ಕೈ ತೊಳೆಯದೆ ಊಟ ತಿಂದರೆ ನಾವು ಹೊಲಸಾಗುವುದಿಲ್ಲ. ನಾವು ತಿಂದಂತ ಆಹಾರ ಅದು ಬಹಿರ್ ಪ್ರದೇಶಕ್ಕೆ ಹೋಗುತ್ತದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆ ವಿಷಯವಾಗಿಯೇ ನಾವು ಆಡ್ತಕ್ಕಂಥ ಮಾತುಗಳು ಯಾವ ರೀತಿ ಆಗಿರಬೇಕು? ನಾವು ಆಡುವಂತ ಮಾತು, ನಮ್ಮ ಆಲೋಚನೆ, ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು. ಆವಾಗ ನಾವು ಶುದ್ಧರಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ನಾವು ಈ ಲೋಕದಲ್ಲಿ ಅಶುದ್ಧರಾಗಿ ಜೀವಿಸುವುದಕ್ಕಾಗಿ ನಮ್ಮನ್ನು ಯೇಸು ಕ್ರಿಸ್ತನು ಕರೆಯಲಿಲ್ಲ. ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ಶುದ್ಧರಾಗಿ ಜೀವಿಸಬೇಕು, ಸ್ವತಂತ್ರರಾಗಿ ಜೀವಿಸಬೇಕು, ಸಂತೋಷವಾಗಿ ಜೀವಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ. ಆ ವಿಷಯವಾಗಿ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದಂತಹ ಆಲೋಚನೆಗಳಿದೆ? ಕೆಟ್ಟ ಆಲೋಚನೆ ಇದೆನಾ, ಒಳ್ಳೆ ಆಲೋಚನೆ ಇದೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ದಿನದಲ್ಲಿ ಈ ವಾಕ್ಯದ ಮೂಲಕ ನಮ್ಮನ್ನು ಯಾವ ವಿಷಯ ಹೊಲಸು ಮಾಡುತ್ತದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಆ ಹೊಲಸು ಮಾಡುವಂತ ವಿಷಯಗಳು, ಆಲೋಚನೆಗಳು, ಮಾತುಗಳು ನಾವು ಬಿಟ್ಟವರಾಗಿದ್ದುಕೊಂಡು ನಮ್ಮನ್ನು ಶುದ್ಧರಾಗಿ ಮಾಡುವಂತ ಮಾತುಗಳು, ಆಲೋಚನೆಗಳು ನಾವು ಮಾತನಾಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಒಂದು ವೇಳೆ ನಮ್ಮ ಜೀವಿತದ ಮೂಲಕ ನಮ್ಮ ಮನಸ್ಸು ಕೆಟ್ಟದಾಗಿ ಆಲೋಚನೆ ಮಾಡಿ ನಾವು ಮಾತನಾಡುವಾಗ ಅನೇಕ ಜನರು ನಮ್ಮನ್ನು ದೂಷಿಸುತ್ತಾರೆ, ನಮ್ಮನ್ನು ಹೀಯಾಳಿಸುತ್ತಾರೆ, ನಮ್ಮನ್ನು ನೋಡುವಾಗ ಓರೆಯಾಗಿ ನಿಲ್ಲುತ್ತಾರೆ. ಯಾಕೆ? ನನ್ನ ಮಾತುಗಳು ಕೆಟ್ಟದಾಗಿದೆ, ನನ್ನ ಮನಸ್ಸು, ನನ್ನ ಆಲೋಚನೆ ಕೆಟ್ಟದಾಗಿದೆ. ಆ ವಿಷಯವಾಗಿ ಯಾರು ಕೂಡ ನನ್ನನ್ನು ಇಷ್ಟಪಡುವುದಿಲ್ಲ. ನಾವು ಯಾವಾಗ ಶುದ್ಧರಾಗಿರುತ್ತೇವೋ ಆವಾಗ ನಮ್ಮ ಜೀವಿತ ಅನೇಕ ಜನರಿಗೆ ಮಾದರಿಯಾಗುತ್ತದೆ. ಅನೇಕ ಜನರು ನಮ್ಮೊಟ್ಟಿಗೆ ಸ್ನೇಹ ಸಂಬಂಧ ಬೆಳೆಸುತ್ತಾರೆ.
ಅನೇಕ ಜನರು ನಮ್ಮೊಟ್ಟಿಗೆ ಸಂತೋಷದಿಂದ ಮಾತನಾಡುತ್ತಾರೆ. ಆ ವಿಷಯವಾಗಿಯೇ ನಮ್ಮನ್ನು ಯೇಸು ಕ್ರಿಸ್ತನು ಕೂಡ ನಾವು ಶುದ್ಧರಾಗಿರಬೇಕೆಂಬುದಾಗಿ ಬಹಿಷ್ಕೃತವನಾಗಿದ್ದಾನೆ. ಈ ಒಂದು ದಿನದಲ್ಲಿ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಶುದ್ಧರಾಗಿದ್ದುಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ನಾವು ಕೈ ತೊಳೆಯದೆ ಊಟ ತಿಂದರೆ ನಾವು ಅಶುದ್ಧರಾಗುವುದಿಲ್ಲ. ಆದರೆ ನಮ್ಮ ಮನಸ್ಸಿನ ಒಳಗಿಂದ ಕೆಟ್ಟ ಮಾತುಗಳು ಹೊರಡುವಾಗ ನಾವು ಕೊಲೆಯಾಗುತ್ತೇವೆ, ಅಶುದ್ಧರಾಗುತ್ತೇವೆ. ಆ ವಿಷಯವಾಗಿ ನಮ್ಮ ಮನಸ್ಸಿನ ಒಳಗಿನಿಂದ ಹೊರಡುವಂತ ಪ್ರತಿಯೊಂದು ಮಾತು, ನಮ್ಮ ಆಲೋಚನೆ ಒಳ್ಳೆಯದಾಗಿರುವುದಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.